ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮನೆಯಲ್ಲಿ ತುಂಬ ಸೊಳ್ಳೆಗಳಿರ್ತಾವಲ್ವ, ಆವಾಗ ನಾವು ಯೂಶಲಿ ಕೆಮಿಕಲ್ ಇರ್ತಕ್ಕಂಥ ಲಿಕ್ವಿಡ್ಗಳನ್ನ ಯೂಸ್ ಮಾಡ್ತೀವಿ. ಅದರ ಬದಲಿಗೆ ನಾನು ಮನೇಲಿ ಯೂಸ್ ಮಾಡ್ತಕ್ಕಂಥ ಕರ್ಪೂರಧಾನಿ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ತೊಗೊಂಡು ತುಂಬ ದಿನ ಆಯಿತು, ಆಲ್ರೆಡಿ ಎಲ್ಲ ಹಾಳಾಗ್ಬಿಟ್ಟಿದೆ, ಬಟ್ ಆದರೂ ವರ್ಕ್ ಮಾಡ್ತಿದೆ. ನಿಮಗೆ ಹೇಳ್ತಾ ಇದ್ದೀನಿ ಹೇಗೆ ಅಂತೇಳಿ. ಇದನ್ನು ನಾನು ಆನ್ಲೈನಲ್ಲಿ ತೆಗೆಸ್ಕೊಂಡಿದ್ದೆ. ತುಂಬ ದಿನ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಹಾಳಾಗಿದೆ. ಇನ್ನು ತುಂಬ ವೆರೈಟೀಸ್ ಬರ್ತವೆ. ನಿಮಗೆ ಯಾವ ಮಾಡೆಲ್ ಬೇಕು, ಯಾವ ಡಿಸೈನ್ ಬೇಕೋ ತರಿಸ್ಕೋಬೋದು ಆನ್ಲೈನಲ್ಲಿ. ಈ ಕರ್ಪೂರಧಾನಿಗೆ ನೋಡಿ, ಈಗ ಈ ರೀತಿಯಾಗಿ ಪ್ಲಗ್ಗಿಗೆ ಹಾಕಬೇಕು. ಪ್ಲಗ್ಗು ನನ್ನ ಮಕ್ಕಳು ಆನ್ ಮಾಡಿಬಿಟ್ಟಿದ್ರು, ಸೊ ಆಫ್ ಮಾಡಿದೆ. ಇವಾಗ ಕರ್ಪೂರ ಎರಡಾದರೂ ಹಾಕ್ಬೋದು ಅಥವಾ ಮೂರಾದರೂ ಹಾಕ್ಕೋಬೋದು. ಸ್ವಿಚ್ ಆನ್ ಮಾಡಿ. ಇದು ಸ್ವಲ್ಪ ತಾದ್ಮೇಲೆ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೊಗೆಯಿಂದ ಮನೆಯಲ್ಲಿರ್ತಕ್ಕಂಥ ಸೊಳ್ಳೆಗಳು ಹೊರಗಡೆ ಹೋಗ್ತವೆ. ಅದು ತುಂಬ ಥಿಕ್ನೆಸ್ ಮೇಲಿತ್ತು ಅಂದರೆ ಡಿಪೆಂಡ್ ಅಪಾನ್ ಕರ್ಪೂರ. ನಾವು ಯಾವ ಕರ್ಪೂರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ತುಂಬ ಸ್ಮೆಲ್ ಇದ್ದಾಗ ಸೊಳ್ಳೆಗಳು ಅಲ್ಲೂ ಸತ್ತೋಗ್ತವೆ, ಇನ್ನು ಕೆಲವು ಸೊಳ್ಳೆಗಳು ಹೊರಗೆ ಹೋಗ್ತವೆ. ಆದರೆ ಇದು ಮನೆಯಲ್ಲಿ ಕೂಡ ಹೊರಗಿಂದ ಯಾರಾದರೂ ಬಂದರು ಅಂದ್ಕೊಳ್ಳಿ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಇರಿಟೇಟ್ ಆಗಲ್ಲ. ನೈಟ್ ನಾವು ಒಂದು ಸರಿ ಹಚ್ಚಿದ್ವಿ ಅಂದರೆ ಒಂದು 3 hours ವರ್ಕ್ ಆಗುತ್ತೆ ಮನೆಯಲ್ಲಿ. ಅಂದರೆ ಇದು ಎಲ್ಲ ಕರ್ಪೂರ ಕರಗಿ ಹೋಗೋವರೆಗೂ ಮಾತ್ರ ಆನ್ ಇರಬೇಕು ಸ್ವಿಚ್ಚು. ಆಮೇಲೆ ಆಫ್ ಮಾಡಿ. ಆಫ್ ಮಾಡಾದಮೇಲೆ ಅದರ ಸ್ಮೆಲ್ಲು ಅಂದರೆ ಫ್ರ್ಯಾಗ್ರೆನ್ಸು ಮನೆ ತುಂಬ ಇರುತ್ತೆ ಸಹಜವಾಗಿ. ಆ ಫ್ರ್ಯಾಗ್ರೆನ್ಸ್ಗೆ ಸೊಳ್ಳೆಗಳು ಬರೋಲ್ಲ. ಇದನ್ನು ನಾನು ತುಂಬ ದಿನ ಆಯಿತು ಮನೇಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಪ್ಪ ಇದನ್ನು ತೊಗೊಂಡೆ ಅಂದರೆ, ಈಗ ಕೆಮಿಕಲ್ಲು ಇರೋ ಲಿಕ್ವಿಡ್ನ ನೈಟೆಲ್ಲ ಹಾಕಿ ಮಲಗ್ತಿದ್ರು. ಅದು ನನಗೆ ಹೆಂಗೆ ಅನ್ನಿಸ್ತು, ಮಕ್ಕಳಿಗೆ ಚೆನ್ನಾಗಿ ಅನ್ನಿಸ್ತಿಲ್ಲ. ಆಮೇಲೆ ಕೆಮ್ಮೋಕ್ಕೆ ಸ್ಟಾರ್ಟ್ ಮಾಡೋರು ಸ್ಮೆಲ್ ಜಾಸ್ತಿ ಆದಮೇಲೆ. ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲಿ ನೋಡಿ ತರಿಸ್ಕೊಂಡಿದ್ದು. ಚೆನ್ನಾಗಿ ಅನಿಸಿದೆ. ನಿಮಗೂ ಇಷ್ಟ ಆದರೆ ತರಿಸ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆವಾಗಲೇ ಹೇಳಿದ್ನಲ್ವ, ಕರ್ಪೂರ ಕರಗೋವರೆಗೂ ಮಾತ್ರ ಆನಲ್ಲಿರಬೇಕು ಅಂತ. ಇವಾಗ ಲೈಟಾಗಿ ಹೊಗೆ ಬರ್ತಾಯಿದೆ. ಇದರಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ನೋಡಿ, ಮೆಲ್ಟ್ ಆಗ್ತಾಯಿದೆ ಕರ್ಪೂರ. ಸ್ವಲ್ಪ ಲೈಟಾಗಿ ಹೊಗೆ ಬರ್ತಾಯಿದೆ ಅಲ್ವಾ. ಈ ರೀತಿಯಾಗಿ ಇದು ಸ್ವಿಚ್ ಆನ್ ಆಗಿದ್ದಾಗ ಮೆಲ್ಟ್ ಆಗಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕರ್ಪೂರ ನಮಗೆ ಹೆಲ್ತಿಗೂ ಒಳ್ಳೆಯದು ಅಲ್ವಾ. ಮನೇಲಿ ನಾವು ಯೂಶಲಿ ಕರ್ಪೂರನೇ ಯೂಸ್ ಮಾಡ್ತೀವಿ. ಮಂಗಳಾರತಿ ಮಾಡಬೇಕಾದ್ರೆ ಅಥವಾ ಬೇರೆ ಬೇರೆ ಟೈಮಲ್ಲೂ ಕೂಡ ಕರ್ಪೂರಗಳನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಇದು ಒಂದು ಕೂಡ ನನಗೆ ಇದು ತುಂಬ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ಅದು ಕರಗ್ತಾ ಇದೆ. ಯಾವುದೇ ರೀತಿಯ ತೊಂದರೆಗಳು ಆಗಲ್ಲ ಈ ಸ್ಮೆಲ್ ಕುಡಿಯೋದ್ರಿಂದ. ನಾನು ತುಂಬ ದಿನ ಯೂಸ್ ಮಾಡಿ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈ ರೀತಿ ಕಂಪ್ಲೀಟಾಗಿ ಅದು ಕರಿಗೋಗಿ ಆದಮೇಲೆ ಸ್ವಿಚ್ ಆಫ್ ಮಾಡಿ. ಆ ಫ್ರ್ಯಾಗ್ರೆನ್ಸ್ ಒಂದು 3 hours ಇರುತ್ತೆ. ನೀವು ಬೆಳಗ್ಗೆನಾದರೂ ಹಚ್ಚಿ, ನಿಮಗೆ ಯಾವಾಗೆಲ್ಲ ಸೊಳ್ಳೆಗಳು ತುಂಬ ಇದ್ದಾವೆ ಅಂತ ಅನಿಸುತ್ತಲ್ಲ, ಆವಾಗ ಹಚ್ಚಿ ಇದನ್ನು ಒಂದು ಆಫ್ ಮಾಡಾದಮೇಲೆ ಒಂದು 3 hours ಇದು ವರ್ಕ್ ಆಗುತ್ತೆ. ಧನ್ಯವಾದಗಳು.